ಈ ವೈರಲ್ ಕಾಯಿಲೆಗಳು ಹೆಂಗಂದ್ರೆ ಜನರಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಆ ಮನುಷ್ಯ ಅಲ್ಲಿಂದ ಯಾರಿಗಾದ್ರೂ ಈ ಕಾಯಿಲೆ ಆಗಿ ಬಂದ್ರೆ ಅವರಿಂದ ಬೇರೆಯವ್ರಿಗೆ ಬರ್ಬೋದು. ಈಗ ಮಂಕಿ ಪಾಕ್ಸ್ ಅನ್ನೋದು ಬೇರೆ ದೇಶಗಳಲ್ಲಿ ಕಾಣಿಸ್ಕೊತಿದೆ, ಅದರಲ್ಲೂ ಆಫ್ರಿಕಾ ಅಲ್ಲಿ. ಈ ವೈರಲ್ ಕಾಯಿಲೆಗಳು ಹೆಂಗಂದ್ರೆ ಜನರಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಆ ಮನುಷ್ಯ ಅಲ್ಲಿಂದ ಯಾರಿಗಾದ್ರೂ ಈ ಕಾಯಿಲೆ ಆಗಿ ಬಂದ್ರೆ ಅವರಿಂದ ಬೇರೆಯವ್ರಿಗೆ ಬರ್ಬೋದು. ಈಗ ಮಂಕಿ ಪಾಕ್ಸ್ ಅನ್ನೋದು ಬೇರೆ ದೇಶಗಳಲ್ಲಿ ಕಾಣಿಸ್ಕೊತಿದೆ, ಅದರಲ್ಲೂ ಆಫ್ರಿಕಾ ಅಲ್ಲಿ. ಅದು ನಮ್ಮ ದೇಶಕ್ಕೂ ಬರುವಂತಹ ಚಾನ್ಸಸ್ ಇದೆ ಅನ್ನೋದು ಜನರ ಭಯ ಕೂಡ ಹೌದು. ಸೊ ಇದು ಮಂಕಿ ಪಾಕ್ಸ್ ಅಂದ್ರೆ ಏನು, ಇದು ನಮ್ಮ ದೇಶಕ್ಕೆ ಬರುವಂತಹ ಚಾನ್ಸಸ್ ಇದೆಯಾ? ನೋಡಿಮ್ಮ, ನಮ್ಮ ದೇಶದಲ್ಲಿ ಬಹಳ ಕಾಲದಿಂದಲೂ ಕೂಡ ಸ್ಮಾಲ್ ಪಾಕ್ಸ್, ಚಿಕನ್ ಪಾಕ್ಸ್, ಅಮ್ಮ ಅಂತಾರಲ್ಲ, ರಾಗಿ ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಆ ರೀತಿಯ ಕಾಯಿಲೆ. ಈ ವೈರಲ್ ಕಾಯಿಲೆಗಳು ಹೆಂಗಂದರೆ ಜನರಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇಲ್ಲಾಂದರೆ ಅನಿಮಲ್ಸಿಂದ ಮನುಷ್ಯರಿಗೆ ಬರುತ್ತೆ, ಇಲ್ಲ ಅಂದರೆ ಮಸ್ಕ್ಯೂಟೋ ಬೈಟ್ನಿಂದ ಬರ್ತವೆ. ಅದಕ್ಕೆ 108 ಎಕ್ಸಾಂಪಲ್. ಇವತ್ತು ನಾವೇನು ಈ ಮಂಕಿ ಪಾಕ್ಸ್ ಅಂತ ಆಫ್ರಿಕಾ ದೇಶದಲ್ಲಿ ಮಕ್ಕಳಿಗೆಲ್ಲ ಅಲ್ಲೆಲ್ಲೆಲ್ಲೇ ಪ್ಯಾಪ್ಯೂಲ್ಸು, ಮ್ಯಾಕ್ಯೂಲ್ಸು, ಸ್ಕಿನ್ ಲೀಷನ್ ಬಂದಿದ್ದೇವಲ್ಲ, ಇದು ಕೋತಿಗಳಲ್ಲಿ, ರೋಡೆಂಟ್ಸ್, ಹೆಗ್ಗಣಗಳಲ್ಲಿ ಇದ್ದಿದ್ದಂಥ ಕಾಯಿಲೆ. ಬಟ್ ಅನ್ಫಾರ್ಚುನೇಟ್ಲಿ ಅದ್ರ ಕಾಂಟ್ಯಾಕ್ಟಿಗೆ ಯಾರು ಮನುಷ್ಯರು ಬಂದ್ರಲ್ಲ ಅವ್ರಿಗೆ ಬಂತಿದ್ದು. ಬಟ್ ಅದು ಫಾರ್ಚುನೇಟ್ಲಿ ಈ ಮಂಕಿ ಇಂದ ಬಂದಿರೋ ಈ ಕಾಯಿಲೆ ಸೀರಿಯಸ್ ಅಲ್ಲ, ಯಾರನ್ನೂ ಇದಾಗಲ್ಲ. ಸೊ ಅದು ನಮ್ಮ ದೇಶಕ್ಕೆ ಬರಬೇಕು ಅಂದರೆ ಥ್ರೂ ಫ್ಲೈಟ್. ಇವತ್ತು ಏನಿದ್ರು ಕೂಡ ಗ್ಲೋಬಲ್ ವಿಲೇಜ್ ಅಂತೀವಿ. ನಿನ್ನೆ ಆಫ್ರಿಕಾದಿದ್ದವರು ಇವತ್ತು ಇಂಡಿಯಾ ಒಳಗಿರ್ತಾರೆ. ಅದರಿಂದ ಆ ಮನುಷ್ಯ ಅಲ್ಲಿಂದ ಯಾರಿಗಾದರೂ ಈ ಕಾಯಿಲೆ ಆಗಿ ಬಂದರೆ ಅವರಿಂದ ಬೇರೆಯವ್ರಿಗೆ ಬರ್ಬೋದು. ಅದಕ್ಕೆ ನಾವು ಕ್ವಾರಂಟೈನ್ ಅಂತೀವಿ. ಅಂಥ ಅನುಮಾನಗಳಿದ್ರೆ ಏರ್ಪೋರ್ಟ್ನಲ್ಲಿ ಅವ್ರನ್ನ ಐಸೋಲೇಟ್ ಮಾಡಿ ಕ್ವಾರಂಟೈನ್ ಮಾಡ್ತೀವಿ. ಸೊ ಅದರಿಂದ ಮಂಕಿ ಫೀವರು, ನಮ್ಮಲ್ಲೇ ಒಂದು ಮಂಕಿ ಫೀವರ್ ಇತ್ತು. ಅನ್ಫಾರ್ಚುನೇಟ್ಲಿ ಅದನ್ನು ಇವನ್ನ ಜ್ಞಾಪಿಸ್ತೀನಿ ನಿಮಗೆ. KFD ಅಂತ, ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್. ಸಾಗರದ ಮತ್ತು ಶಿವಮೊಗ್ಗ ಸುತ್ತಮುತ್ತ ಕಾಡುಗಳಲ್ಲಿ ಇದು ಒಂದು ಸಮಯದಲ್ಲಿ ಭಾಳ ಭಯ ಹುಟ್ಟಿಸಿತ್ತು. ಈ ಮಂಕಿ ಕಾಯಿಲೆ ಅಂತಲೇ ಅದನ್ನು ಅನ್ನೇವಿ. ಸೊ ಯಾರು ಕಾಡಿಗೆ ಹೋಗ್ತಾರಲ್ಲ, ಈ ಕೋತಿಗಳಲ್ಲಿ ಆ ಕಾಯಿಲೆ ಇರ್ತಿತ್ತು. ಅಲ್ಲಿ ಏನಾದರೆ ಚಿಗಟಗಳಿರ್ತಿದ್ದೋ, ಚಿಗಟ ಅಂತ ಇರ್ತವೆ ಪ್ರಾಣಿಗಳಲ್ಲಿ. ಆ ಕೋತಿ ಸತ್ತೋಗುತ್ತೆ. ಆ ಚಿಗಟ ಕಾಡಿಗೆ ಏನಾದರೂ ಕಟ್ಟಿಗೆ ಗಿಟ್ಟಿಗೆ ತರೋರಿಗೆ ಹೋಗಿರ್ತಾರಲ್ಲ, ಆ ಚಿಗಟ ಅವ್ರಿಗೆ ಕಚ್ಚಿ ಅವ್ರಿಗೆ ಬರೋದು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ. ಸೊ ಈ ಮಂಕಿ ಡಿಸೀಸ್ ನೆನ್ನೆ ಮೊನ್ನೆಯಿಂದ ನಾವೇನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಲ್ಲ, ಇದೇ ಬೇರೆ. ಬಟ್ ಇಟ್ಸ್ ಎ ವೈರಲ್ ಡಿಸೀಸ್. ಬಟ್ ಏನು ಹೇಳಬೇಕು ಅಂದರೆ, ಇದು ಸೀರಿಯಸ್ ಅಲ್ದಿದ್ರು ಕೂಡ ನೀವು ನೋಡಲಿಕ್ಕೆ ಅಮ್ಮ ಎದ್ದೋಳೋದು. ನಾವೆಲ್ಲ ಚಿಕ್ಕ ಹುಡುಗರ ನಾವೆಲ್ಲ ಅನುಭವಿಸಿದ್ದೀವಿ. ರಾಗಿ ಅಮ್ಮ, ದೊಡ್ಡಮ್ಮ, ಸಣ್ಣಮ್ಮ, ಸ್ಮಾಲ್ ಪಾಕ್ಸ್, ಚಿಕನ್ ಇವತ್ತು ಸ್ಮಾಲ್ ಪಾಕ್ಸ್ನ ಎರಾಡಿಕೇಟ್ ಮಾಡಿಬಿಟ್ಟಿದ್ದೀವಿ. ಭೂಮಿಯ ಮೇಲೆ ಎಲ್ಲೂ ಇಲ್ಲ. ಯಾಕಂದರೆ ಒನ್ ಆಫ್ ದಿ ಬೆಸ್ಟ್ ವ್ಯಾಕ್ಸಿನ್, ಎಡ್ವರ್ಡ್ ಜೆನ್ನರ್ ಕಾಲದಲ್ಲಿ ಬಂದಂಥ ಆ ವ್ಯಾಕ್ಸಿನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟು ಇಟ್ಸ್ ಎ ಗ್ಲೋಬಲ್ ಎರಾಡಿಕೇಟ್ ಆಗೋಗಿದೆ. ಬಟ್ ಆಗಿಂದಾಗೆ ಚಿಕನ್ ಪಾಕ್ಸ್ ಬರುತ್ತೆ. ಆಮೇಲೆ ಅರ್ಪೀಸ್ ಅಂತ ಬರುತ್ತೆ. ಒಂದೇ ನರಕ್ಕೆ ಬರುವಂಥ ಅಮ್ಮನ ನಾವು ಅರ್ಪೀಸ್ ಅಂತೀವಿ. ಅರ್ಪೀಸ್ ಝಾಸ್ಟರ್, ಅರ್ಪೀಸ್ ಸಿಂಪ್ಲೆಕ್ಸ್ ಅಂತೀವಿ. ಅವೆಲ್ಲ ಸೆಲ್ಫ್ ಲಿಮಿಟಿಂಗ್ ಡಿಸೀಸಸ್, ಕಡಿಮೆ ಆಗ್ತವೆ. ಬಟ್ ಏನಂದರೆ ವೈರಸ್ ಕಾಯಿಲೆಗಳಲ್ಲಿ ಸ್ಪೆಸಿಫಿಕ್ ಡ್ರಗ್ ಇಲ್ಲ. ಇವಾಗ ನೋಡಿ, ಟೈಫಾಯ್ಡ್ ಬಂದರೆ ಅದು ಬ್ಯಾಕ್ಟೀರಿಯಾ ಕಾಯಿಲೆ, ಅದಕ್ಕೆ ಕರೆಕ್ಟ್ ಆಂಟಿಬಯೋಟಿಕ್ ನಾವು ಕೊಡ್ಬೋದು. ಆದರೆ ವೈರಸ್ಗಳಿಗೆ ಅದು ಕರೆಕ್ಟ್ ಆಂಟಿ ವೈರಲ್ ಡ್ರಗ್ಸ್ ಇಲ್ಲ. ಹಾಗಾಗಿ ಜನ ಹೆದರ್ಕೋತಾರೆ, ಒಂದು ವಾರ ಇರುತ್ತೆ. ಬಟ್ ಭಾಳ ಇಂಪಾರ್ಟೆಂಟು, ರೋಗ ಲಕ್ಷಣಗಳು ವೆರಿ ಸಿಂಪಲ್ ಅಮ್ಮ. ಯಾವುದೇ ವೈರಲ್ ಕಾಯಿಲೆ ತೊಗೊಳ್ಳಿ ನೀವು, ಜ್ವರ ಇರುತ್ತೆ, ತಲೆನೋವಿರುತ್ತೆ, ಮೈಕೈ ನೋವಿರುತ್ತೆ, ಸುಸ್ತಿರುತ್ತೆ, ಡಿಹೈಡ್ರೇಷನ್ ಅಂತೀವಿ. ಸೊ ಆ ಕಾಯಿಲೆ ಇದರೊಳಗೆ ಇನ್ನೊಂದು ಅಡಿಷನಲ್ಲು ಸ್ಕಿನ್ ರ್ಯಾಷಸ್ ಅಂತೀವಿ ನಾವು. ಇವಾಗ ಸಣ್ಣ ಸಣ್ಣ ಗುಳ್ಳೆ ಥರ, ನಮ್ಮ ಭಾಷೆಯಲ್ಲಿ ಮ್ಯಾಕ್ಯೂಲ್ಸ್ ಅಂತೀವಿ, ಪ್ಯಾಪ್ಯೂಲ್ಸ್ ಅಂತೀವಿ, ಅದಿರ್ತದೆ. ಬಟ್ ಒಂದು ವಾರದೊಳಗೆ ಎಲ್ಲ ವಾಸಿ ಆಗುತ್ತೆ. ಸರ್, ಇವಾಗ ಮಂಕಿ ಪಾಕ್ಸ್ ನ ಕ್ಯೂರ್ ಮಾಡಕ್ಕೆ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಅಂತ ಕೇಳ್ಬೇಕು. ಅಂದ್ರೆ ಯಾವ ತರ ವರ್ಕ್ ಆಗತ್ತೆ ಅದು? ಅಲ್ಲ, ಇವು ಸಿಮಿಲರ್ ಫ್ಯಾಮಿಲಿಗೆ ಸೇರ್ತವೆ ಈ ವೈರಸ್ಗಳು. ಸ್ಮಾಲ್ ಪಾಕ್ಸು, ಚಿಕನ್ ಪಾಕ್ಸ್, ಇದಕ್ಕಂತಲೇ ಒಂದು ವ್ಯಾಕ್ಸಿನ್ ಕಂಡುಹಿಡಿದಿಲ್ಲ. ಈ ವ್ಯಾಕ್ಸಿನ್ ಅದಕ್ಕೆ ವರ್ಕ್ ಮಾಡುತ್ತೆ, ಅದರಿಂದ ತಗೋಬಹುದು. ನಮ್ಮಲ್ಲಿ ವೈರಲ್ ವ್ಯಾಕ್ಸಿನ್ ಇರ್ತಾವಲ್ಲ, RNA ವೈರಸ್ಗೆ ಒಂದು ವ್ಯಾಕ್ಸಿನ್ ಇರುತ್ತೆ, DNA ವೈರಸ್ಗೆ. ಇವನು ನಾವು ಇದ್ರ ಸಮಯದಲ್ಲಿ, ನಾವು ಕೋವಿಡ್ ಸಮಯದಲ್ಲಿ ವ್ಯಾಕ್ಸಿನ್ಗಳು ಕೊಟ್ಟು, ಬಟ್ ಅನ್ಫಾರ್ಚುನೇಟ್ಲಿ ಅದು ಭಾಳ ಫ್ರೀಕ್ವೆಂಟಾಗಿ ಮ್ಯುಟೇಟ್ ಆಗುವಂಥ ವೈರಸ್, ಹಂಗಾಗಿ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿರಲಿಲ್ಲ. ಬಟ್ ಇದಕ್ಕೆ ಇದೇ ವ್ಯಾಕ್ಸಿನ್ ವರ್ಕ್ ಆಗ್ತದೆ. ಇವಾಗ ಕೊಡ್ತಾ ಇದ್ದಾರೆ ಆಫ್ರಿಕಾದಲ್ಲಿ. ನಮ್ಮಲ್ಲಿ ಇನ್ನೂ ಬಂದಿಲ್ಲ, ಭಯ ಬೀಳೋವಂಥದ್ದಿಲ್ಲ. ಆ್ಯಂಡ್ ಇವೆಲ್ಲ ಒಂದು ಏರಿಯಾ ಒಳಗೆ ಎಲ್ಲಿ ಕಾಯಿಲೆ ಕಾಣಿಸ್ಕೊಳುತ್ತಲ್ಲ, ಅವಾಗೆ ಪ್ರಿವೆಂಟ್ ಮಾಡಲಿಕ್ಕೆ ಕೊಡೋಂಥ ವ್ಯಾಕ್ಸಿನೇಷನ್ಸು ಅದು ವರ್ಕ್ ಆಗ್ತಾಯಿದೆ, ಕೊಡಬಹುದು.
ಸರ್, ಇವಾಗ ಮಂಕಿ ಪಾಕ್ಸ್ ಬಂದ್ರೆ ಎಷ್ಟು ದಿನಗಳ ಕಾಲ ಇರುತ್ತೆ? ಯೂಶಲಿ 1 to 2 ವೀಕ್ಸ್ ಈ ವೈರಲ್ ಕಾಲಕ್ಕೆ ಎಂಟ್ರಿ ಆದ ತಕ್ಷಣ ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ. ಯಾವಾಗ ಇದು ಗೊತ್ತಾಗುತ್ತೆ ಅಂದರೆ ಜ್ವರ ನೆಗಡಿ ಎಲ್ಲ ಕಾಯಿಲೆಗಳಿಗೂ ಬರುತ್ತೆ. ಆದರೆ ಯಾವ ಸ್ಕಿನ್ ಮೇಲೆ ಪ್ಯಾಪ್ಯೂಲ್ಸು ಇವು ಬರ್ತಾವಲ್ಲ, ಓ ಇದು ಮಂಕಿ ಪಾಕ್ಸು ಮಂಕಿಯಿಂದ. ಸೊ ಅದಾದಮೇಲೆ ಒಂದು ವಾರ ಇರುತ್ತೆ, ಆಮೇಲೆ ಆಟೋಮೆಟಿಕಲಿ ಹೊರಟೋಗುತ್ತೆ. ನಾವು ಟ್ರೀಟ್ಮೆಂಟ್ ಕೊಡಲಿ ಹೋಗಲಿ, ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ. ಜ್ವರಕ್ಕೆ ಒಂದೇ ಮೆಡಿಸನ್ ಪ್ಯಾರಾಸಿಟಮಾಲ್ ಕೊಡ್ತೀವಿ. ಯಾವುದೇ ಕಾರಣಕ್ಕೆ ಜ್ವರ ಬರಲಿ, ವೈರಸ್ ಆಗಲಿ, ಬ್ಯಾಕ್ಟೀರಿಯಾ ಆಗಲಿ, ಬೇರೆ ಅಲರ್ಜಿಯಿಂದ ಆಗಲಿ, ಸೊ ಅದನ್ನು ಕೊಡ್ತೀವಿ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ. ಜ್ವರಕ್ಕೆ ಜ್ವರದ ಮೆಡಿಸನ್ನು, ನೆಗಡಿಗೆ ನೆಗಡಿ ಮೆಡಿಸನ್ನು, ತುಂಬ ಸುಸ್ತಾಗಿದ್ದರೆ ಕುಡಿಲಿಕ್ಕೆ ಸಾಕಷ್ಟು ಫ್ಲೂಯಿಡ್ಡು, ಡ್ರಿಪ್ಪು, ಇವೆಲ್ಲ ಕೂಡ ನಾವು ಫಾಲೋ ಮಾಡ್ತೀವಿ. ಕೊನೆಯದಾಗಿ ಯಾವ ರೀತಿ ನಾವು ಎಚ್ಚರಿಕೆಯಿಂದ ಇರ್ಬೋದು ಮಂಕಿ ಪಾಕ್ಸ್ ಇಂದ ಅನ್ನೋದಾದ್ರೆ? ಇವೆಲ್ಲ ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಿ. ಇವಾಗ ಆ ಏರಿಯಾ ಒಳಗೆ ಆಫ್ರಿಕಾದಲ್ಲಿ ಆ ಏರಿಯಾಗೆ ನಾವು ಹೋಗಬಾರ್ದು. ಅಲ್ಲಿರೋ ಜನಗಳಿಗೂ ನಾವು ಎಚ್ಚರ ವಹಿಸ್ಬೇಕು. ನೀವು ಒಬ್ಬರಿಂದ ಒಬ್ಬರು ಕೀಪ್ ಎ ಡಿಸ್ಟೆನ್ಸ್ ಅಂತೀವಿ. ಇದರೊಳಗೆ ಕೋವಿಡ್ನೊಳಗೆ ಕೆಂಬೇಡಿ, ಮಾಸ್ಕ್ ಹಾಕ್ಕೊಳ್ಳಿ, ಇದು ರೆಸ್ಪಿರೇಟರಿ ವೈರಸ್, ಇದು ರೆಸ್ಪಿರೇಟರಿ ವೈರಸ್ ಅಲ್ಲ, ಪ್ರಾಣಿಯಿಂದ ಬರೋದ್ರಿಂದ ದಯವಿಟ್ಟು ಪ್ರಾಣಿಗಳು ಕಾಂಟ್ಯಾಕ್ಟ್. ಒಂದು ಸಾರಿ ಮನುಷ್ಯನಿಗೆ ಬಂದರೆ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನಿಗೆ ಬರುತ್ತೆ. ಸೊ ಅಂಥ ಪೇಷಂಟ್ನ ಐಸೋಲೇಟ್ ಮಾಡಬೇಕು, ಅವರಿಂದ ನಾವು ದೂರ ಇರಬೇಕು. ಅಂಥವ್ರನ್ನ ಮುಟ್ಟಿದರೆ ಚೆನ್ನಾಗಿ ಸೋಪ್ ಹಾಕಿ ಕೈ ತೊಳ್ಕೊಬೇಕು. ಸೊ ಇವೆಲ್ಲ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸು. ಸೊ ಹಂಗಾಗೋದ್ರಿಂದ ಇದೇನು ಅಂಥ ಭಯಂಕರ ಕಾಯಿಲೆ ಅಲ್ಲ, ಸ್ಪ್ರೆಡ್ ಆಗೋದಿಲ್ಲ. ಒಂದು ಹೇಳ್ತೀನಿ ನಾನು, ಇವತ್ತು ಪ್ರಪಂಚದ ಪಾಪ್ಯುಲೇಷನ್ 710 ಕೋಟಿನೋ ಏನೋ ಇದೆ, ನಮ್ಮ ದೇಶದೇ 140 ಕೋಟಿ. ಎಲ್ಲೋ ಒಂದು 10-12 ಇಂಥ ಕೇಸ್ಗಳಾದಾಗ ಸುದ್ದಿ ಆಗುತ್ತೆ. ಬಟ್ ನಮ್ಮ ಮಾತಿನಿಂದ